ಲೋಕಸಮರದ ಸನಿಹದಲ್ಲಿ ದೇಶದ ಅನ್ನದಾತರು ಕೇಂದ್ರ ಸರ್ಕಾರದ ವಿರುದ್ಧ ರಣಕಹಳಿಯನ್ನು ಮೊಳಗಿಸಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಒತ್ತಾಯಿಸಿ ದೆಹಲಿ ಚಲೋಗೆ ಕರೆ ಕೊಟ್ಟಿದ್ದಾರೆ. ಹಾಗಾದ್ರೆ ಮೊದಲ ದಿನದ ಪ್ರತಿಭಟನೆ ಹೇಗಿತ್ತು, ಏನೆಲ್ಲ ಬೆಳವಣಿಗೆಗಳಾಯಿತು, ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ತೀವ್ರಗೊಂಡ ರೈತರ ದೆಹಲಿ ಚಲೋ ಹೋರಾಟ. ಪಂಜಾಬ್ ಹರಿಯಾಣ ಗಡಿಯಲ್ಲಿ ಅಶ್ರುವಾಯು ಪ್ರಯೋಗ. ಒಂದ್ ಕಡೆ ಅಶ್ರುವಾಯು ಸಿಡಿಸ್ತಾ ಇರುವ ಪೊಲೀಸರು, ಮತ್ತೊಂದ್ ಕಡೆ ರೈತರ ಮೇಲೆ ಜಲಫಿರಂಗಿ ಬಳಕೆ ದಿಕ್ಕಿಟ್ಟು ಓಡ್ತಿರುವ ರೈತರು. ಅಂದಹಾಗೆ ಈ ಎಲ್ಲಾ ದೃಶ್ಯಾವಳಿಗಳು ಕಂಡು ಬಂದಿದ್ದು ಪಂಜಾಬ್ ಹರಿಯಾಣ ನಡುವಿನ ಶಂಭು ಗಡಿಯಲ್ಲಿ. ಬೆಂಬಲ ಬೆಲೆ ಕಾನೂನು ಜಾರಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಉತ್ತರ ಭಾರತದಲ್ಲಿ ರೈತರು ಮತ್ತೆ ಬೀದಿಗಿಳಿದಿದ್ದಾರೆ. 200ಕ್ಕೂ ಅಧಿಕ ರೈತ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು, 2 ವರ್ಷದ ಹಿಂದೆ ಸರ್ಕಾರ ನೀಡಿದ ಭರವಸೆಯನ್ನ ಸರ್ಕಾರ ಈಡೇರಿಸಿಲ್ಲ, ಹೀಗಾಗಿ ನಾವು ಪ್ರತಿಭಟನೆ ಮಾಡುವುದು ಅನಿವಾರ್ಯ ಅಂದಿರುವ ರೈತ ಮುಖಂಡರು ದೆಹಲಿ ಚಲೋ ಅಂತ ರಾಷ್ಟ್ರ ರಾಜಧಾನಿಯತ್ತ ಮುಖ ಮಾಡಿದ್ದಾರೆ. ನಿನ್ನೆ ಕೇಂದ್ರ ಸಚಿವರ ಜೊತೆಗೆ 5 ಗಂಟೆಗಳ ಕಾಲ ನಡೆದ ಮಾತುಕತೆ ವಿಫಲವಾದ ಬಳಿಕ ಪ್ರತಿಭಟನೆ ತೀವ್ರಗೊಂಡಿದೆ. ರೈತರನ್ನ ತಡೆಯೋಕೆ ದೆಹಲಿಗೆ ಸಂಪರ್ಕ ಮಾಡುವ ಎಲ್ಲಾ ಗಡಿಗಳಲ್ಲಿ ಭದ್ರತೆಯನ್ನ ಹೆಚ್ಚಿಸಿದೆ. ಬೃಹತ್ ಕಾಂಕ್ರೀಟ್ ಬ್ರಿಕ್ಸ್ಗಳನ್ನು ಅಳವಡಿಸಿದೆ. ಬ್ಯಾರಿಕೇಡ್ ಅಳವಡಿಸಿ ಬೃಹತ್ ಕಂಟೈನರ್ಗಳನ್ನು ನಿಯೋಜಿಸಲಾಗಿದೆ. ಎಲ್ಲಾ ಹಂತಗಳು ದಾಟಿ ಬಂದರೂ ಟ್ರ್ಯಾಕ್ಟರ್ ಪಂಚರ್ ಮಾಡೋಕೆ ರಸ್ತೆಗಳಿಗೆ ಕಬ್ಬಿಣದ ಮೊಳೆಗಳನ್ನು ಅಳವಡಿಸಿದೆ. ರೈತರು ದೆಹಲಿ ಪ್ರವೇಶ ಮಾಡದಂತೆ ಎಲ್ಲಾ ಭದ್ರತೆಯನ್ನ ಮೀರಿ ದೆಹಲಿಯತ್ತ ಬರೋಕೆ ಪ್ರಯತ್ನಿಸ್ತಾ ಇದ್ದು, ಈ ವೇಳೆ ಶಂಭು ಗಡಿಯಲ್ಲಿ ರೈತರು ನಿಯಂತ್ರಣ ಮಾಡೋದಕ್ಕೆ ಅಂತಾನೆ ಪೊಲೀಸರು ಅಶ್ರುವಾಯು ಜೊತೆಗೆ ಜಲಫಿರಂಗಿಯನ್ನ ಪ್ರಯೋಗ ಮಾಡಿದ್ದಾರೆ. ಅನ್ನದಾತರ ಡಿಮ್ಯಾಂಡ್ ಏನು ಅಂತ ನೋಡೋದಾದ್ರೆ, ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಬೇಕು ಅನ್ನೋದು ಒಂದು ಆಗ್ರಹ. ಹಾಗೆ ಡಾಕ್ಟರ್ ಸ್ವಾಮಿನಾಥನ್ ವರದಿಯಂತೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಯಾಗಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. ದೇಶದ ರೈತರ ಕೃಷಿ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಆಗಬೇಕು ಅಂತ ಕೂಡ ಕೇಳಿದ್ದಾರೆ. ವಿಶ್ವ ವ್ಯಾಪಾರ ಒಪ್ಪಂದದಿಂದ ಭಾರತ ಸರ್ಕಾರ ಹೊರಬರಬೇಕು ಅಂತ ಆಗ್ರಹಿಸಿದ್ದಾರೆ. ದೇಶದಾದ್ಯಂತ 60 ವರ್ಷ ತುಂಬಿದ ರೈತರಿಗೆ ಕನಿಷ್ಠ 10,000 ಪಿಂಚಣಿ ನೀಡಬೇಕು ಅನ್ನೋದು ಕೂಡ ಆಗ್ರಹದ ಭಾಗ ಆಗ್ತಾ ಇದೆ. ಹಿಂದೆ ರೈತರ ವಿರುದ್ಧ ಹಾಕಿರುವ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಲಾಗ್ತಾ ಇದೆ. ಈ ಬೇಡಿಕೆಗಳ ಪೈಕಿ ರೈತರ ಮೇಲಿನ ಕೇಸ್ ವಾಪಸ್ ಪಡೆಯುವುದು ಬಿಟ್ಟು ಬೇರೆ ಯಾವ ಬೇಡಿಕೆಗೂ ಕೇಂದ್ರ ಸರ್ಕಾರ ಸೂಕ್ತ ಭರವಸೆಯನ್ನ ಕೊಟ್ಟಿಲ್ಲ. ಇದಕ್ಕಾಗಿ ಹೆಚ್ಚಿನ ಸಮಯ ಬೇಕು ಅಂತ ಕೇಳಿದೆ. ಇದಕ್ಕೆ ಒಪ್ಪದ ರೈತರು ಈಗ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ. ನೋಡಿ, 3 ತಿಂಗಳಲ್ಲೇ ನಾವು ದೆಹಲಿ ಚಲೋ ಮಾಡ್ತೀವಿ ಅಂತ ಘೋಷಣೆ ಮಾಡಿದೀವಿ. ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯಿಂದ 3 ತಿಂಗಳಿಂದ ಸುಮ್ಮನೆ ಇದ್ದು ನಿನ್ನೆ ಮಾತಾಡುವಂತ ನಾಟಕ ಯಾಕೆ ಸರ್ಕಾರ ಮಾಡ್ತು? 3 ತಿಂಗಳಿಂದ ಸುಮ್ಮನೆ ಯಾಕಿತ್ತು? ಆದರೂ ಕೂಡ ನಾವು ಅವ್ರು ಕರೆದಂಥ ಸಭೆಗೆ ಹೋಗಿದ್ವಿ. ಸುಮಾರು 5-6 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು. ಯಾವುದೇ ಫಲಶ್ರುತಿ ಆಗಲಿಲ್ಲ. ಯಾವುದೇ ಬೇಡಿಕೆ ಬಗ್ಗೆನೂ ಕೂಡ ಸರ್ಕಾರದ ನಿರ್ಧಾರ ಸ್ಪಷ್ಟವಾಗಿ ಬರಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಚಳವಳಿನ ಮುಂದುವರಿಸಿದ್ದೀವಿ. ರೈತರ ಜೊತೆಗೆ ಮಾತುಕತೆ ಮಾಡಿದ್ದೇವೆ. ಮತ್ತು ಆಸ್ ಫಾರ್ ಆಸ್ ಸ್ವಾಮಿನಾಥನ್ ಕಮಿಟಿ ರಿಪೋರ್ಟ್ ಏನಿದೆ, ಸ್ವಾಮಿನಾಥನ್ ಅವರ ಆರ್ಟಿಕಲ್ಲು ಬರೆದಿದ್ದಾರೆ, ಟ್ವೀಟು ಮಾಡಿದ್ದಾರೆ. ಆ ಟ್ವೀಟ್ದಲ್ಲಿಯೂ ಕೂಡ ಅವ್ರು ಹೇಳಿದ್ದಾರೆ, ಯಾವುದಾದ್ರೂ ನನ್ನ ರಿಪೋರ್ಟ್ ಅನ್ನ ಜಾರಿಗೊಳಿಸ್ತಾ ಇದ್ರೆ ಅದು ಮೋದಿ ಸರ್ಕಾರ ಅನ್ನೋದು ಸ್ವತಃ ಸ್ವಾಮಿನಾಥನ್ ಅವರು ಹೇಳಿದ್ದಾರೆ. ಮತ್ತು ಉಳಿದಂತೆ ಅವ್ರು ಏನು ಡಿಮಾಂಡ್ ಕೊಟ್ಟಿದ್ದಾರೆ ಅದನ್ನ ಪರಿಶೀಲನೆಗೆ ಸಮಯವನ್ನ ಕೇಳಿದ್ದಾರೆ ಮತ್ತು ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ರೈತರ ಪ್ರತಿಭಟನೆಗೆ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷ ಬೆಂಬಲ ಕೊಟ್ಟಿದೆ. ದೆಹಲಿಯಲ್ಲಿ ರೈತರ ಬಂಧನಕ್ಕೆ ತಾತ್ಕಾಲಿಕ ಜೈಲು ವ್ಯವಸ್ಥೆ ಮಾಡೋಕೆ ಕೇಳಿದ ಕೇಂದ್ರ ಸರ್ಕಾರದ ಪ್ರಸ್ತಾಪವನ್ನ ಆಪ್ ಸರ್ಕಾರ ತಿರಸ್ಕರಿಸಿದೆ. ಅನ್ನದಾತರ ಬಂಧನ ಸರಿಯಿಲ್ಲ ಅಂತ ಹೇಳಿದೆ. ಇನ್ನು ರೈತರ ಹೋರಾಟಕ್ಕೆ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಬಲ ಕೊಟ್ರೆ, ರಾಹುಲ್ ಗಾಂಧಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸ್ವಾಮಿನಾಥನ್ ವರದಿಯಂತೆ ಬೆಂಬಲ ಬೆಲೆ ಕೊಡುವುದಾಗಿ ಘೋಷಿಸಿದ್ದಾರೆ. ಈ ನಡುವೆ ಗುಪ್ತಚರ ಇಲಾಖೆ ವರದಿ ಕೊಟ್ಟಿದ್ದು, ಮುಂದಿನ 6 ತಿಂಗಳಿಗೆ ಬೇಕಾದ ಆಹಾರದ ವ್ಯವಸ್ಥೆಯೊಂದಿಗೆ ದೆಹಲಿಗೆ ರೈತರು ಬರ್ತಾ ಇದ್ದಾರೆ. ದಿಢೀರ್ ಪ್ರತಿಭಟನೆಗಳು ನಡೀಬಹುದು ಅಂತ ಎಚ್ಚರಿಸಿದೆ. ಸದ್ಯಕ್ಕಂತೂ ಕೇಂದ್ರ ಸರ್ಕಾರ ಮತ್ತು ರೈತರ ನಡುವೆ ಒಮ್ಮತ ಮೂಡಿಲ್ಲ. ಹೀಗಾಗಿ ಪ್ರತಿಭಟನೆ ಇನ್ನೂ ತೀವ್ರಗೊಳ್ಳಲಿದೆ. ದೆಹಲಿಯಿಂದ 200 ಕಿಲೋಮೀಟರ್ ದೂರದಲ್ಲಿರುವ ರೈತರು ಭದ್ರತೆಯನ್ನ ಭೇದಿಸಿ ರಾಜಧಾನಿಗೆ ಮುತ್ತಿಗೆ ಹಾಕ್ತಾರ ಕಾದ್ ನೋಡಬೇಕಾಗಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.